ಯಾರು ನೀವು? ನನ್ನ ಯಾಕೆ ಹಿಡ್ಕೊಂಬಂದಿರಿ? ನನ್ನ ಯಾಕೆ ತಂದು ಕಟ್ಟಿರಿ? ಯಾರು? ನಿಮ್ಗೆ ಏನು ಬೇಕು? ಪಾಪ ಮುದುಕ್ ಭಾಳ ಒದ್ದಾಡಕತ್ತೈತಿ. ಯಾಕೆ ಮುದುಕ ಈಗಾರ ಗೊತ್ತಾತನ? ಏ ಪಾಪಿ ನೀನಾ? ಓ ಕಂಡು ಹಿಡಿದಿಲ್ಲ. ಏಯ್ ಹೆತ್ತು ತಂದಿನ ಕಟ್ಟಿ ಹಾಕಿಯಾ? ಎದಕ್ಕೆ? ಏನು ಬೇಕು ಇನ್ನೂ ನಿನಗೆ? ನೀನು ನಮ್ಮಪ್ಪ ಅವತ್ತ ಅಂದಿಲ್ಲ ನನ್ನ ಪಾಲಿ ನೀ ಸತ್ತಿ ಅಂತೇಳಿ. ನನ್ನ ಪಾಲಿ ನೀವು ಅವತ್ತ ಸತ್ತು ಬಿಟ್ರಿ. ಯಾವಾಗ ನನ್ನ ಪೊಲೀಸರಿಗೆ ನೀನು ನಿನ್ನ ಹೆಂಡತಿ ಅವ್ರ ಜೊತೆ ಸೇರಿ ನನ್ನ ಪೊಲೀಸರಿಗೆ ಹಿಡಿದು ಕೊಟ್ರಲ್ಲ, ಅವತ್ತ ನನ್ನ ಪಾಲಿ ನೀವು ಸತ್ತಿ ಬಿಟ್ರಿ. ನಿಮ್ಮ ಪಾಲಿ ನಾ ಸತ್ತೀನಿ, ನನ್ನ ಪಾಲಿ ನೀವು ಸತ್ತೀರಿ. ಇನ್ನೂ ಏನು ಮಾಡ್ಬೇಕಂತ ಮಾಡಿ ಕಿರಾತಿಕಿ? ನನ್ನ ಹೆಸರು ಚಂದಾಗಿ ಇಟ್ಟು ನೋಡಪ್ಪ ಗೌಡಪ್ಪ. ಯಾಕೆ ಕಟ್ಟಿ ಹಾಕಿ ನೀ ನನ್ನ? ನಿನ್ನ ಹೆಂಡತಿ ವಿಲ್ಲ ಒದ್ದಾಡ್ಬೇಕು. ನೀ ಇಲ್ಲಾರ್ದ ನಿನ್ನ ಹೆಂಡತಿ ಒದ್ದಾಡೋದು ನೋಡಿ ನಾನು ಖುಷಿ ಪಡ್ಬೇಕು. ನಿನ್ನ ಹೆಂಡತಿ ಬಂದು ನನ್ನ ಕಾಲು ಹಿಡ್ಕೋಬೇಕು. ಥೂ ಪಾಪಿ, ಹೆತ್ತ ತಾಯಿ ಬಂದು ನಿನ್ನ ಕಾಲು ಹಿಡ್ಕೋಬೇಕಾ? ಆಕೆ ಆ ತಾಯಿ ಹೇಳ, ಆಕೆ ಒಳ್ಳೆ ತಾಯಿ ಆಗಿದ್ಲಂದ್ರೆ ನನಗೆ ಆಸ್ತಿ ಒಳಗೆ ಪಾಲು ಕೊಡ್ತಿದ್ಲ. ಇಷ್ಟಕ್ಕೆಲ್ಲ ಕಾರಣ ನಿನ್ನ ಹೆಂಡತಿ. ನನಗೆ ಆಸ್ತಿ ಕೊಟ್ಬಿಟ್ಟಿದ್ರೆ ನಾನು ಇಷ್ಟೊಂದು ಕೆಟ್ಟವಳಾಗಿ ಇರ್ತಿದ್ದೀನಿ ಇಲ್ಲ, ಆರಾಮಾಗಿದ್ದು ಬಿಡ್ತಿದ್ದೆ. ನಾನು ಇಷ್ಟೊಂದು ಸೀನ್ ನಡೀತಾನೆ ಇರಲಿಲ್ಲ. ಅದಕ್ಕೆ ಆ ಆಸ್ತಿ ನೀವು ನೆಮ್ಮದಿಯಾಗಿ ಅನುಭವಿಸಬಾರ್ದು. ನಿನ್ನ ಹೆಂಡತಿ ನನ್ನ ಗಂಡ ಎಲ್ಲಿ ಹೋದ ಅಂತ ವಿಲಿ 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 ಒದ್ದಾಡ್ಬೇಕು. ಥೂ ಪಾಪಿ, ಪಾರುಗಿ ಈ ವಿಚಾರ ಗೊತ್ತಾತಂದ್ರೆ ನಿನ್ನ ಮಗಳನ್ನು ನೋಡ್ದ ನಿನ್ನ ಕತ್ತು ಹೆಚ್ಚಿಗೆ ಬಿಡ್ತಾಳ. ನೋಡೋಣ ಬಾ, ನಿನ್ನ ಹೆಂಡತಿ ಒದ್ದಾಡ್ದು ನೋಡ್ಬೇಕು ನಾನು, ಅವಾಗ ಖುಷಿ ಆಗುತ್ತೆ. ಇನ್ನು ನಿನ್ನ ಮಗಳನ್ನ ಬೇರೆದವ್ರು ಮದುವೆ ಮಾಡ್ಕೊಡಕೊಂತೀಯಾ? ಅದು ಹೆಂಗೆ ಮಾಡ್ತೀನಿ ನೋಡ್ತೀನಿ. ಮುಂದೆ ನೋಡಕಂತೆ ಎಂಥ ಆಟ ಆಕೈತಿ. ಇಲ್ಲೇ ಬಿದ್ಕೋ. ಈ ವಿಡಿಯೋನ ಮುಗಿಸ್ಬೇಕಂತ ಮಾಡಿದ್ದೀನಿ ರೀ. ಇಲ್ಲ, ಇನ್ನೊಂದು ಎಪಿಸೋಡ್ ಹಾಕ್ತೀನಿ. ಇದು ಭಾಳ ಉದ್ದ ಆಗುತ್ತೆ ರೀ. ಅದಕ್ಕೆ ಊರು ಬಿಟ್ಟು ಊರಿಗೆ ಬಂದು ಜೀವನ ಮಾಡೋದಾತ್ ನಾವು. ಹೆಂಗೆ ಬರ್ತತಿ ಹಂಗೆ ಹೋಗ್ಬೇಕ್ರಿ. ಇನ್ನೇನು ಮಾಡೋಕ್ಕಾಗತ್ತ? ಇನ್ನು ಮುಂದೆ ಏನೇನಾಯಿತು, ಏನೇನು ರಗಳಿ ಮಾಡ್ತಾಳೋ ಆ ಭಗವಂತಗ ಗೊತ್ತಕ್ಕಿ. ಅದು ಅನಾಹುತದಳ ಹೆಣ್ಮಳು. ತೀರ ಇಂಥ ಕಚಡ ಬದುಕಬಾರ್ದು. ಬಂಗಾರದಂಥ ಜೀವನ ತನ್ನ ಕೈಯಾರೆ ತಾನ ಹಾಳು ಮಾಡ್ಕೊಂಡ್ಲ. ಅಲ್ಲ, ತನ್ನ ತಪ್ಪಿನಿಂದ ಜೈಲಿಗೆ ಹೋದ್ಲಕ್ಕಿ. ನಾವು ಗೌರಿಗೆ ದೇವ್ರು ಬುದ್ಧಿನಾರ ಹಾಕ್ಯಾನಿಲ್ಲ ಅಂತಿನ್ನ. ಆಕಿ ತಲ್ಯಾಗ ಬುದ್ಧಿ ಇಲ್ಲ ರೀ, ಲದ್ದೈತಿ. ಮಾನವ ಕುಲದಾಗ ಹುಟ್ಟಬಾರ್ದಿತ್ತಕಿ. ಆಕಿಗಷ್ಟು ಬುದ್ಧಿ ಇತ್ತಂದ್ರ ಇಷ್ಟೆಲ್ಲ ಅವಂತರ ಮಾಡ್ತಿದ್ಲನಕಿ. ನಮ್ಮ ಜಲ್ಮಾನ ಹಿಂಡಿ ಕಲ್ಲಾಗ ಹಾಕಿ ಎರೆಕತ್ತಾಳಕಿ. ಹೋದ ಸಲ ನಾವು ಉಳ್ಕೊಂಡಾಳಕಿ. ಈ ಸತಿ ನನ್ನ ಕೈ ಸಿಗಬೇಕು. ಆಕಿನ ಮಾತ್ರ ಆಕಿನ ಕಚಪಚ ತುಳಿದು ಹೋಗದ್ ಬಿಡ್ತೀನಿ. ಹತ್ತು ಪಾಪ ಹತ್ತುವಲ್ದಕ್ಕ. ಏ ಆಕಿನ ತುಳಿದು ನೀ ಆ ಪಾಪ ಕಟ್ಕೊಂತಿ. ಇಷ್ಟೆಲ್ಲ ಆಗಿದ್ದು ನನ್ನಿಂದನ. ಆಕಿನ ಲಗ್ನ ಆಗ್ಲಿಕ್ಕಂದ್ರ ಇದು ಹಾಕಿದಿನೇ ಇಲ್ಲ. ನಾವೊಂದು ದುರಾಸೆಗೆ ಬಿದ್ದು, ರೊಕ್ಕದ ಆಸೆಗೆ ಬಿದ್ದು ಆಕಿನ ಲಗ್ನ ಆದ್ಯಾ. ಇವತ್ತಿನ ದಿನ ನೋಡ ಯಾ ಮಟ್ಟಕ್ಕೆ ತಂದಿಟ್ಲ ನಮ್ಮನ್ನ. ಯಾವತ್ತೂ ಇನ್ನೊಬ್ರು ವಸ್ತುಗಾಲಿ, ಇನ್ನೊಬ್ರ ಆಸ್ತಿಗಾಲಿ ಆಸೆ ಪಡಬಾರ್ದು. ನನಗಂಕರು ಬುದ್ಧಿ ಬಂದುಬಿಡ್ತು. ಹೋಲ್ ಬಿಡು ಅಳಿಮೆಯ, ಸಮಾಧಾನ ಮಾಡ್ಕೊ. ಇನ್ನ ಎಲ್ಲಿ ಇಲ್ಲಿಗೆ ಬರ್ತಾಳೆ ಏನಂತ ಅನಿಸ್ತದ ನನಗ. ಯಪ್ಪ ಆಕಿ ನಿಯಮ್ನೇಕೆ ಅಲ್ಲ, ಇದೊಳ್ಳೆ ಕತಿ ಬಂತು ಬಿಡಯ್ಯಪ್ಪ ನಮಗ. ಏನಿಲ್ರಿ, ಆಕಿ ಸತಿ ಬಂದ್ಲಂದ್ರ ಕನ್ನ ಕಾರ್ಪುಡಿಗೆ ಉಳ್ಳ ಸೈಡ್ ಕಟ್ಟದ್ ಬಿಡನ್ರಿ ಆಕಿನ. ಹಂಗ ಮಾಡೋಣ ಏನಿ. ಕಡಿಕ ಕೈಕಾಲ ಮುರಿದು ಮುಲಿ ಕುಂದ್ರಸೋಣಕಿನ. ಆಕಿ ಕೈಕಾಲು ಮುರಿದು ಕಟ್ಟಿಗೆ ಗತೆ ಒಲೆಯಾಗಿ ಇಟ್ಟು ಬಿಡ್ತೀನಿ. ಮೀನಾಕ್ಷಿ, ಅತ್ತಿಯರ್ನ ಸುಮ್ಮನ ಅಲ್ಲೇ ನಮ್ಮ ತಂಗಿ ಹತ್ರ ಬಿಡ್ಬೇಕಿತ್ತು. ಪಾಪ ಅವ್ರದ್ದು ಕಣ್ಣು ಆಪರೇಷನ್ ಆಗೈತಿ. ಇಂಥ ಪರಿಸ್ಥಿತಿಯಾಗ ನಾವು ಇಲ್ಲಿ ಕರ್ಕೊಂಡ್ ಬರಬಾರ್ದಿತ್ತು ಏನಂತ ಅನ್ಸಕತ್ತತಿ. ಅಪ್ಪವ ಹೆಂಗಾದ್ರು ಅದರ ಅಲ್ಲೇ ಅತ್ತಿಯರ್ನು ಅವ್ರ ಜೊತೆ ಮಾಡಿಬಿಟ್ಟು ಬರ್ಬೇಕಿತ್ತು. ಅತ್ತಿ ಮಾವಾಗ ಅದು ಮಗಳ ಮನಿ. ಈಗ ಅವಾಗ ಹೆಂಗಿರಕಾಗತ್ತೆ ಹೇಳ್ರಿ ನೋಡೋಣ. ಬೇಡ ಸರಿ ಇರಂಗಿಲ್ಲ, ಏನಾಗಂಗಿಲ್ಲ. ನಮ್ದು ಕರ್ಮ ಐತಿ. ಅಲ್ಲ, ಆಕಿ ನಿಂಗೆ ಯಾರು ಬಿಡಿಸ್ಕೊಂಡ್ ಬಂದಿದ್ದಾರ? ನನಗೂ ಅದ ಗೊತ್ತಾಗವಲ್ದವ. ಏನು ನನಗನ್ನಿಸ್ತತಿ ಅವ್ರ ಅಪ್ಪಾರಕಿ ಜೀವಿದ್ರು ಎಲ್ಲೇ ಗೌಡ್ರ ಬಿಡಿಸ್ಕೊಂಬಂದಾರ ಏನಂತ ಅನಸಾಕತ್ತ ನನಗೆ. ಅವತ್ತ ನೀ ನನ್ನ ಪಾಲಿಗೆ ಇಲ್ಲಂತ ಹೇಳಿದ್ರು ಹೇಳ. ಹಂಗೆ ನಾ ಮಾಡಂಗಿಲ್ಲ. ಆಕಿ ಮ್ಯಾಗಿಂದ ಪ್ರೀತಿನ ಕಳ್ಕೊಂಡಾರ ಅವ್ರು ಬಿಡಿಸ್ಕೊಂಡ್ ಬಂದಿಲ್ಲ. ನನಗೆ ಗೊತ್ತಾತ್ ಮೀನಾಕ್ಷಿ, ಆಕಿನ ಯಾರು ಬಿಡಿಸ್ಕೊಂಬಂದಾರ ಅಂತೇಳಿ. ನನ್ನ ಜೊತೆ ಆಕಿನ ಲಗ್ನ ಮಾಡಿದ್ದು ಅವ್ರನ್ನ ರಾಘು ಈಗ ಮನೆ ಸೇರ್ಕೊಂಡು ಆ ಮನ್ಯಾಗನ ಕಿಡ್ಡಿ ಇಡಕತ್ತಾನವ. ಅವನ ಗ್ಯಾರಂಟಿ ಹೇಳ್ತಾನೆ, ಅವನ ಬಿಡಿಸ್ಕೊಂಬಂದಾನ ನೋಡಕಿನ. ಅಯ್ಯೋ ಭಗವಂತ, ಯಾರ ಹೊಟ್ಟೆಯಾಗ ಏನು ಇರ್ತದಂತ ಗೊತ್ತಾಗಂಗಿಲ್ಲಪ್ಪ. ಅಲ್ಲ, ಒಂದ ಮನ್ಯಾಗ ಒಂದ ಸೂರ್ನ್ಯಾಗ ಇದ್ಕೊಂದು ಹಿಂಗತಿ ಮನಿ ಮುರ್ಗ ಕೆಲಸ ಮಾಡಿದ್ರಿ ಹೆಂಗ ಯಪ್ಪ? ಅದಕ್ಕರಿ ಅತ್ತಿಯರ ಸಂಬಂಧಗಳು ಹಾಳಾಕಾಗಕತ್ತಾವು, ಮತ್ತು ಮನಿ ಹೊಡಿಯಾಕತ್ತಾವು. ಯಾವ್ದಕ್ಕೆ ಇಷ್ಟೆಲ್ಲ ಹಾಕತ್ತಿದ್ದು? ಕೇಡಗಾಲಕ್ಕ ಕೋಳಿ ತತ್ತಿ ಇಡ್ತಂತ. ಯವ್ವ ಹಂಗತಿ ಯಾರು ತಗೋಬಾಳ್ಯಾವು. ಇವತ್ತಂಕರು ಇಷ್ಟ ಹಾಕಿದ್ದು, ನಾಳಿಂದ ಎಲ್ಲರ ಕೆಲಸ ಹುಡುಕ್ಬೇಕು ನಾವು. ಮ್ಯಾಲ ಹೋದಾರು ತಳ ಬಂದಿವಪ್ಪ. ಹಿಂದ್ಕಿನ ಪರಿಸ್ಥಿತಿನ ಬಂತು. ಏನೋ ನನ್ನ ಮಕ್ಕಳ ಜೀವನದಾಗ ಚಲೋ ಆತು, ನನ್ನ ಮಕ್ಕಳು ಮೆಟ್ಟಿ ಹತ್ತಿದು ಅಂತೆ ಸಮಾಧಾನ ಆದೆ. ಅಯ್ಯ ಭಗವಂತ, ಮತ್ತ ಅದ ಕತಿ ಬಂತವ ನನಗ. ಏನು ಪಾಪ ಮಾಡಿದ್ನಿ ಯವ್ವ, ಮುಪ್ಪ ಕಾಲಕ್ಕ ಇದನ್ನ ನೋಡಾಕ. ನನ್ನ ಮಗಳು ಬೇರೆ ಹೊಟ್ಲಿ ಐತಿ, ಏನು ಮಾಡ್ಲಿ ಯವ್ವ ನಾನು. ಅತ್ತಿಯರ ನೀವು ಹೆದರಕ್ ಹೋಗ್ಬೇಡ್ರಿ. ನಾ ಇರುತ್ತಾನ ನಿಮ್ಮ ಮಗಳಿಗೆ ಏನೂ ತೊಂದರೆ ಆಗಂಗಿಲ್ಲ.
ಮಳಿ ಒಂದು ದಪ 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 ಹತ್ತೈತಿ. ಆ ಪಡ್ಸಾಲ್ಯಾಗ ಹಂಗ ನೀರು ದಪ ದಪ ಸೋರಾಕತ್ತತಿ. ಎಲ್ಲಿ ಇಲ್ಲಿ ಸೋರ್ತತಿ ಅಡಿಗೆ ಮನ್ಯಾಗ ಅಂತಿನ್ನ. ಇವತ್ತರ ನಿದ್ದೆ ಮಾಡೋದು ಹೆಂಗ ಮೀನಾಕ್ಷಿ? ಹಿಂಗ ಕುಂದ್ರದು ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ನಾ ಸಣ್ಣರಿದ್ದಾಗ ನಮ್ಮ ಮನೆ ಸೋರ್ತಿತ್ತು. ಭಾಳ ಅಂದ್ರೆ ಭಾಳ ಇದಿತ್ತು ಮನೆ, ಹಳೆಯ ಕಾಲದ ಮನೆ ಭಾಳ ಸೋತಿತ್ತು. ಮಳೆ ಬಂದಾಗ ನಾವು 4 ಮಂದಿ ಅಪ್ಪ ಅವ್ವ ನಾನು ಅಣ್ಣ ತಲೆ ಮ್ಯಾಗ ಬೋಗಣಿ ಹಾಕೊಂಡು ಕುಂದಿರ್ತಿದ್ವಿ. ತಳಗ ಪ್ಲಾಸ್ಟಿಕ್ ಹಳೆ ಹಾಸ್ತಿದ್ವಿ. ಇಂಥ ಪರಿಸ್ಥಿತಿಯಾಗ ಬದುಕಿ ಬಂದೀವಿ ನಾವೇನು. ನಮ್ಗೇನು ಇದೇನು ಹೊಸದಲ್ಲ. ಪಾಪ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಅಯ್ಯೋ ಅನಿಸ್ತತಿ. ನೀ ಯಾಕೆ ಬಂದಿ ಇಲ್ಲಿಗೆ? ಯಾಕಯ್ಯೋ ಎಲ್ಲ ನಮ್ಮನ್ನ ಬೀದಿ ತಂದಿ ಎಲ್ಲೇ ಬಂದು ಅದೀವಿ. ಇಲ್ಲಿ ನಮ್ಮನ್ನ ಬಿಡವಲ್ಲೇ. ನಾವ್ ಏನ್ ಮಾಡಿವ ಯವ್ವ ತಾಯಿ ನಿನಗ? ನನ್ನ ನೆಮ್ಮದಿ ಕಸ್ಕೊಂಡವ್ರ ನೀವು. ನಿಮ್ಮನ್ನ ನೆಮ್ಮದಿಯಾಗಿರಾಕ ಹೆಂಗ್ ಬಿಡಕ್ಕಾಗತ್ತ ಹೇಳ ಮುದೋಡಿ? ನೀನ್ ಇವತ್ತು ಸುಮ್ಮನೆ ಬಿಡಂಗಿಲ್ಲ. ತಲೆ ಒಡೆದ 4 ಭಾಗ ಆಗ್ಬೇಕು. ಅಯ್ಯಯ್ಯ ಪಾಪ ಮೀನಾಕ್ಷಿ, ಅಷ್ಟೊಂದು ತ್ರಾಸ ತಗೋಬೇಡ. ನಿನ್ನ ಕೈಲಿ ಏನು ಮಾಡಕ್ಕಾಗಂಗಿಲ್ಲ. ನೀನು ನನ್ನ ಮ್ಯಾಲೆ ಒಂದು ಪೆಟ್ಟು ಹಾಕಕ್ಕಾಗಂಗಿಲ್ಲ. ನೀನೇನಾದ್ರೂ ಒಂದು ಪೆಟ್ಟು ನನ್ನ ಮ್ಯಾಗ ಹಾಕಿದೆ ಅಂದ್ರ ಅಲ್ಲೇ ನಿಮ್ಮ ಅತ್ತಿ ನಿಮ್ಮ ಮಾವ ಹಂಗ ನಿಮ್ಮ ಹೆಣ್ಮಗಳು ಹುಡಿಸ್. ಏನ್ ಹೇಳಕತ್ತಿ ನೀನ? ನಮ್ಮಪ್ಪ ನಮ್ಮವ್ವ ಏನ್ ಮಾಡಿದ್ರ ನಿನಗ? ನಮ್ಮಕ್ಕ ಏನ್ ಮಾಡಿದ್ಲ ನಿನಗ? ಎಲ್ಲಿ ಮೂಗ್ ಹಿಡಿದ್ರ ಎಲ್ಲಿ ಅಂತ ಬಾಯ್ ಬಿಡ್ತಾರಂತ ಗೊತ್ತೈತಿ. ಲೇ ಏನ್ ಮಾಡಿದ್ರ ಅವ್ರು ನಿನಗ? ಯಾಕೆ ಹಿಂಗತಿ ಮಾಡಿದಿ? ಏಯವ್ವ ನಿನ್ನ ಕಾಲು ಹಿಡ್ಕೊಂತೀನಿ ಅವ ಗೌರಿ. ಅವ್ರನ್ನ ಬಿಟ್ಟು ಬಿಡಯ್ಯವ. ಯಾಕೆ ನಮ್ಮನ್ನ ಕಾಡಿಸ್ತಿ? ನಿನಗ ಎಲ್ಲಾ ಕೊಟ್ಟಿವಿ, ಎಲ್ಲಾ ನಮ್ಮನ್ನ ಬೀದಿಗೆ ತಳ್ಳಿ ಇನ್ನು ಯಾಕೆ ಹಿಂಗತಿ ಮಾಡಾಕತ್ತಿ? ಬಿಟ್ಟು ಬಿಡಯ್ಯವ್ವ ನಮ್ಮನ್ನ. ಅಯ್ಯೋ ಮುದೋಡಿ ಪಾಪ ಅನ್ಸುತ್ತೆ ನೀನ್ ನೋಡಿದ್ರ. ಅಯ್ಯೋ ನಾನು ಬಿಡ್ಬೇಕಂತ ಮಾಡಿದೆ, ಆದ್ರ ನನಗೆ ಒಳಗೊಂದು ಮನಸ್ಸೈತಲ್ಲ ಅದು ಕೇಳಲಿಲ್ಲ. ನೋಡು ನಿನಗ ನಿನ್ ಜೀವನ ಮಾಡ್ದವನ್ ಮನಿನ ನೀ ಸುಮ್ಮನೆ ಬಿಡ್ತೀನ ಅಂತ ಕೇಳ್ತು. ಅದಕ್ಕೆ ನಾ ಏನ್ ಮಾಡಿಬಿಟ್ಟೆ, ಮತ್ತ ನನ್ಗೇನೊಂದು ಮನ್ಸು ಮಾತು ಕೇಳ್ಬಿಟ್ಟು ಓಡ್ 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 ಬಂದುಬಿಟ್ಟೆ. ನಿನ್ನ ಮನೆಯವ್ರೆಲ್ಲರೂ ನೀವೆಲ್ಲರೂ ನನ್ನ ಅಡಿಯಾಳಾಗಿರ್ಬೇಕು. ಮೀನಾಕ್ಷಿ ಇದು ಚಂದ ಅನ್ಸಂಗಿಲ್ಲ ನಿನಗ. ಇಟ್ಟು ಬಿಡು. ನೀ ಭಾಳ ಹಾರಾಡಕತ್ತೆ ಅಂದ್ರ ಒಣಕಿ ಹೋಗೋಂತರ ಆಡಕತ್ತೆ ಅಂದ್ರ ಅಲ್ಲೇ ನಿಮ್ಮ ಅತ್ತಿ ನಿಮ್ಮ ಮಾವ ಉಡಿಸ್. ನೀನು ಹೆಣ್ಣಲ್ಲೇ ಹಮ್ಮಾರಿ. ಹೌದಾ? ಅದು ಇವತ್ತು ಗೊತ್ತಾತ ನಿನಗೆ? ನಿನಗೇನ್ ಬೇಕು ನಮ್ಮಿಂದ? ಯಾಕೆ ಇಷ್ಟೊಂದು ಕಡಕತ್ತಿ ನಮಗ? ಎಲ್ಲ ಕಸ್ಕೊಂಡಿ ಯಾಕ? ಏನ್ ಬೇಕಾಗಿತ್ತು ನಿನಗ? ನನಗೆ ಮನ್ಸಿಗೆ ಶಾಂತಿ ಆಗ್ಬೇಕಂತಂದ್ರ ನನ್ನ ಅಡಿಯಾಳಾಗಿ ನೀವೆಲ್ಲರೂ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ಮತ್ತೆ ಪರಕಾಕತ್ತೆ. ಅನಾಯಾಸ 4 ಜೀವ 2 ಸಣ್ಣ ಸಣ್ಣ ಜೀವ. ಗೋವಿಂದ ಗೋವಿಂದ. ಗೌರಿ ಸರಿ ಇರಂಗಿಲ್ಲ ನೋಡಿದ. ಮುಚ್ಕೊಂಡಿರ್ಲಿ, ಹಾರಾಡ್ಬೇಡ. ಸುಮಿರ ಯವ ಮೀನಾಕ್ಷಿ ಯಾವ ಹಂಗತಿ ಮಾಡ್ಬೇಡ ಯವ. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀವಿ. ಎಲ್ಲೈತದ ನಾಯಿ? ಓ ಬಾಲ ಮುದ್ರಕೊಂಡು ಕುಂತತಿ ನನ್ನ ಗಂಡನ್ನು ನಾಯಿ. ಬಾ ನಾಯಿ. ನಾ ಹೇಳ್ದಂಗೆ ಕೇಳ್ಬಾ. ಲೇ ನಾಚಿ ಬರಂಗಿಲ್ಲ ನಿನಗೆ ಹಿಂಗೆಲ್ಲ ಮಾತಾಡಕ? ಈಗೆಲ್ಲರೂ ನೀವು ನಾಯಿಗಳ ಮುಚ್ಕೊಂಡು ಕುಂದರಲೇ. ನೀವೆಲ್ಲರೂ ನಾ ಹೇಳ್ದಂಗೆ ಕೇಳಬೇಕು. ನನ್ನ ಮನಸ್ಸಿಗೆ ಸಮಾಧಾನ ಆಗ್ಬೇಕು. ಅಲ್ಲಿವರೆಗೂ ನನ್ನ ಮನೆಯ ನೀವೆಲ್ಲರೂ ನನ್ನ ಅಡಿಯಾಳಾಗಿರಬೇಕು. ನಾ ಹೇಳ್ದಂಗೆ ಕೇಳ್ಕೊಂಡು ನಾ ಹಾಕದಷ್ಟು ತಿಂದು ಬೀಳ್ಬೇಕು. ನನ್ನ ಮನಸ್ಸಿಗೆ ಯಾವಾಗ ಸಮಾಧಾನ ಆಗುತ್ತೋ ನನ್ನ ಮನಸ್ಸಿನ್ಯಾಗ ಹತ್ತೈತಿಲ್ಲ ಆ ಕಿಚ್ಚು ಶಾಂತ ಆದ ಮೇಲೆ ನಿಮ್ಮ ನೊಟ್ರು ಬಿಡ್ತೀನಿ. ಆಯ್ತು, ನೀ ಹೇಳ್ದಂಗೆ ಕೇಳ್ತೀವಿ. ನಮ್ಮತ್ತಿ ನಮ್ಮ ಅವನು ಬಿಡು. ಅಯ್ಯೋ ಪೆದ್ದಿ ಬಿಡಾಕೇನು ಹುಟ್ಟಿಡೋದತ್ತನ? ಬಿಡಂಗಿಲ್ಲ. ನೀವು ಎಲ್ಲರೂ ನನ್ನ ಅಡಿಯಾಳಾಗಿ ಒಂದು 3 ತಿಂಗಳು ಅಡ್ಯಾಡ್ರಿ. ಆಮೇಲೆ ನಿಮ್ದೆಲ್ಲ ಮುಗಿದ್ಮೇಲೆ ಒಂದಿಟ್ಟು ನನಗೂ ಸಮಾಧಾನ ಆದಮೇಲೆ ನಿಮ್ಮ ಅತ್ತಿ ನಿಮ್ಮ ಅವನು ಬಿಡ್ತೇನಂತ. ಭಾಳ ಹರಿಯಾಡಬಾರ್ದ, ಸಮಾಧಾನದಿಂದಿರು. ನಿನ್ನ ಹೊಟ್ಟೆಗೂ ಕೂಸೈತಿ ನೋಡು. ಭಾಳ ಹರಿಯಾಡಕ್ಕೆ ಹೋಗ್ಬೇಡ್ರಿ. ಅವ್ರು ನನ್ನ ಹತ್ರ ಆರಾಮಾಗಿರ್ತಾರ ಆತಾ. ಅವ್ರನ್ನ ಹುಡುಕ್ಯಾಡೋ ಪ್ರಯತ್ನನೂ ಮಾಡಬೇಡ್ರಿ. ನನ್ನ ಹತ್ರ ಅದಾವ. ಭಾಳ ಹರಿಯಾಡಬೇಡ್ರಿ. ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಿ. ನೀವೇನಾದರೂ ಈ ಮನೆಯಿಂದ ತಪ್ಪಿಸ್ಕೊಳಕ್ಕೆ ಹೋದ್ರೆ ಸುಮ್ಮನೆ ಬಿಡಂಗಿಲ್ಲ. ನಾ ಇದೇ ಮನೆಯಾಗ ಇರ್ತೀನಿ. ನಾ ಹೇಳ್ದಂಗೆ ನೀವು ಕೇಳ್ಬೇಕು ಅಷ್ಟೇ. ಇಲ್ಲಿ ಸುತ್ತಮುತ್ತ 4 ಮಂದಿ ಬಾಡಿ ಗಾರ್ಡ್ ಅದಾರ. ಸುತ್ತಮುತ್ತ ನಿಮ್ಮ ಸುತ್ತಮುತ್ತನೇ ಇರ್ತಾರ ಅವ್ರು. ನೀವು ಒಂದು ಹೆಜ್ಜೆ ಹೊರಗಿಟ್ರಿ ಮುಗೀತು ನೋಡ್ರಿ. ಕೇಳ್ಕತ್ತಮ್ಮ ನಾಟಕ ಬಂದು. ನಮ್ಮವ್ವ ಅಪ್ಪಗೆ ಏನಾರ ಆಗ್ಬೇಕು, ನೀನು ಸುಮ್ ಬಿಡಂಗಿಲ್ಲ. ಮತ್ತ ಅವ್ರು ಏನ್ ಮಾಡ್ಯಾರ? ಅಮ್ಮವ್ರ ಗಂಡ ಸುಮ್ ಕೊಡ. ಎಟ್ಟು ಹಾರಾಡಕತ್ತಿ. ಹೇಳ್ದಷ್ಟು ಕೇಳ್ಕೊಂಡು ಬಿದ್ದರವಲ್ಲ ಇವನು. ಹಂಗೆ ಒಟ 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 ಮಾತಾಡಕತ್ತಾನ.